ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ನದಿಗಳ ಆರ್ಭಟಕ್ಕೆ ಜನಜೀವನ ತತ್ತರಿಸಿದೆ. ಪ್ರವಾಹದ ರೌದ್ರಾವತಾರಕ್ಕೆ ಹಿಮಾಚಲ ಪ್ರದೇಶ, ಉತ್ತರಾಖಂಡಲ್ಲಿ ಭಾರಿ ನಷ್ಟ ಆಗಿದ್ದು ಬದುಕು ಬೀದಿಗೆ ಬಿದ್ದಿದೆ. ಕಂಡು ಕೇಳರಿಯದಂತ ರಕ್ಕಸ ಮಳೆಗೆ ಉತ್ತರ ಭಾರತ ಗಡಗಡ ನಡುಗಿ ಹೋಗಿದೆ. ಮೆಗಾ ಸ್ಫೋಟ, ಗುಡ್ಡಗಳ ಕುಸಿತಕ್ಕೆ ಜನರ ಬದುಕೆ ಬೀದಿಗೆ ಬಿದ್ದಿದೆ. ಮಳೆರಾಯನ ಆರ್ಭಟಕ್ಕೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಹತ್ತಾರು ಜನರು ಬಲಿಯಾಗಿದ್ದಾರೆ. ರಕ್ಕಸ ಮಳೆಗೆ ಸಾಲು ಸಾಲು ಅವಾಂತರ. ಹಿಮಾಚಲ ಪ್ರದೇಶ ಅಲ್ಲೋಲ ಕಲ್ಲೋಲ. ವರುಣಾರ್ಭಟಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನದಿಗಳು ಅಬ್ಬರಿಸುತ್ತಿವೆ. ಸುಮಾರು 36 ಮಂದಿ ಸಾವನ್ನಪ್ಪಿದ್ದಾರೆ. ಮಂಡಿ ಜಿಲ್ಲೆಯಲ್ಲಿ ಜನರ ಬದುಕು ನರಕವಾಗಿದೆ. ಹಿಮಾಚಲ ಪ್ರದೇಶ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಸುಮಾರು 400 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಪಾಸ್ತಿ ನಷ್ಟವಾಗಿರೋ ಸಾಧ್ಯತೆ ಇದೆ. ಮಂಡಿ ಜಿಲ್ಲೆಯಲ್ಲೇ ಮೆಗಾ ಸ್ಫೋಟಕ್ಕೆ ಮನೆಗಳು, ರಸ್ತೆಗಳು ಕೊಚ್ಚಿ ಹೋಗಿವೆ. ವಿದ್ಯುತ್, ಕುಡಿಯುವ ನೀರಿನ ಅಭಾವ ಎದುರಾಗಿದೆ. ಜೊತೆಗೆ ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಜನರಿದ್ದಾರೆ. ಪ್ರವಾಹಕ್ಕೆ ಬೆಚ್ಚಿಬಿದ್ದ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಮಳೆರಾಯ ಕೇಕೆ ಹಾಕುತ್ತಿದ್ದಾನೆ. ರುದ್ರಪ್ರಯಾಗ್ನಲ್ಲಿ ಪ್ರವಾಹಕ್ಕೆ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ. ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ. ಕರ್ಣಪ್ರಯಾಗದಿಂದ ಬದರಿನಾಥ ಮಾರ್ಗದಲ್ಲಿ ಭಾರೀ ಭೂಕುಸಿತವಾಗಿದ್ದು, ಅಮರನಾಥ ಯಾತ್ರಾರ್ಥಿಗಳು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಧಾರಾಕಾರ ಮಳೆಗೆ ಮಹಾರಾಷ್ಟ್ರದಲ್ಲೂ ನದಿಗಳು ಉಕ್ಕಿ ಹರಿಯುತ್ತಿವೆ. ಹಲವೆಡೆ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದ್ದು, ಜನರು ನಡುಗಡ್ಡೆಯಲ್ಲೇ ಸಿಲುಕಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಮತ್ತೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಜಲಪ್ರಳಯಕ್ಕೆ ಜನಜೀವನ ಅಕ್ಷರಶಃ ನಲುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ನದಿಗಳ ಆರ್ಭಟಕ್ಕೆ ಜನಜೀವನ ತತ್ತರಿಸಿದೆ. ಪ್ರವಾಹದ ರೌದ್ರಾವತಾರಕ್ಕೆ ಹಿಮಾಚಲ ಪ್ರದೇಶ, ಉತ್ತರಾಖಂಡಲ್ಲಿ ಭಾರಿ ನಷ್ಟ ಆಗಿದ್ದು ಬದುಕು ಬೀದಿಗೆ ಬಿದ್ದಿದೆ. ಕಂಡು ಕೇಳರಿಯದಂತ ರಕ್ಕಸ ಮಳೆಗೆ ಉತ್ತರ ಭಾರತ ಗಡಗಡ ನಡುಗಿ ಹೋಗಿದೆ. ಮೆಗಾ ಸ್ಫೋಟ, ಗುಡ್ಡಗಳ ಕುಸಿತಕ್ಕೆ ಜನರ ಬದುಕೆ ಬೀದಿಗೆ ಬಿದ್ದಿದೆ. ಮಳೆರಾಯನ ಆರ್ಭಟಕ್ಕೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಹತ್ತಾರು ಜನರು ಬಲಿಯಾಗಿದ್ದಾರೆ. ರಕ್ಕಸ ಮಳೆಗೆ ಸಾಲು ಸಾಲು ಅವಾಂತರ. ಹಿಮಾಚಲ ಪ್ರದೇಶ ಅಲ್ಲೋಲ ಕಲ್ಲೋಲ.
ವರುಣಾರ್ಭಟಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನದಿಗಳು ಅಬ್ಬರಿಸುತ್ತಿವೆ. ಸುಮಾರು 36 ಮಂದಿ ಸಾವನ್ನಪ್ಪಿದ್ದಾರೆ. ಮಂಡಿ ಜಿಲ್ಲೆಯಲ್ಲಿ ಜನರ ಬದುಕು ನರಕವಾಗಿದೆ. ಹಿಮಾಚಲ ಪ್ರದೇಶ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಸುಮಾರು 400 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಪಾಸ್ತಿ ನಷ್ಟವಾಗಿರೋ ಸಾಧ್ಯತೆ ಇದೆ. ಮಂಡಿ ಜಿಲ್ಲೆಯಲ್ಲೇ ಮೆಗಾ ಸ್ಫೋಟಕ್ಕೆ ಮನೆಗಳು, ರಸ್ತೆಗಳು ಕೊಚ್ಚಿ ಹೋಗಿವೆ. ವಿದ್ಯುತ್, ಕುಡಿಯುವ ನೀರಿನ ಅಭಾವ ಎದುರಾಗಿದೆ. ಜೊತೆಗೆ ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಜನರಿದ್ದಾರೆ. ಪ್ರವಾಹಕ್ಕೆ ಬೆಚ್ಚಿಬಿದ್ದ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಮಳೆರಾಯ ಕೇಕೆ ಹಾಕುತ್ತಿದ್ದಾನೆ. ರುದ್ರಪ್ರಯಾಗ್ನಲ್ಲಿ ಪ್ರವಾಹಕ್ಕೆ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ. ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ. ಕರ್ಣಪ್ರಯಾಗದಿಂದ ಬದರಿನಾಥ ಮಾರ್ಗದಲ್ಲಿ ಭಾರೀ ಭೂಕುಸಿತವಾಗಿದ್ದು, ಅಮರನಾಥ ಯಾತ್ರಾರ್ಥಿಗಳು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಧಾರಾಕಾರ ಮಳೆಗೆ ಮಹಾರಾಷ್ಟ್ರದಲ್ಲೂ ನದಿಗಳು ಉಕ್ಕಿ ಹರಿಯುತ್ತಿವೆ. ಹಲವೆಡೆ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದ್ದು, ಜನರು ನಡುಗಡ್ಡೆಯಲ್ಲೇ ಸಿಲುಕಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಮತ್ತೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಜಲಪ್ರಳಯಕ್ಕೆ ಜನಜೀವನ ಅಕ್ಷರಶಃ ನಲುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಬಿಟ್ಟು ಬಿಡದೆ ಸುರಿತಾ ಇರುವಂತಹ ಮಳೆಗೆ ಉತ್ತರ ಭಾರತ ಅಲ್ಲೋಲ ಕಲ್ಲೋಲವಾಗಿದೆ. ನದಿಗಳ ಆರ್ಭಟಕ್ಕೆ ಜನಜೀವನ ತತ್ತರಿಸಿದೆ. ಪ್ರವಾಹದ ರೌದ್ರಾವತಾರಕ್ಕೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಭಾರಿ ನಷ್ಟ ಆಗಿದ್ದು, ಬದುಕು ಬೀದಿಗೆ ಬಿದ್ದಿದೆ. ಕಂಡು ಕೇಳರಿಯದಂತ ರಕ್ಕಸ ಮಳೆಗೆ ಉತ್ತರ ಭಾರತ ಗಡಗಡ ನಡುಗಿ ಹೋಗಿದೆ. ಮೆಗಾ ಸ್ಫೋಟ, ಗುಡ್ಡಗಳ ಕುಸಿತಕ್ಕೆ ಜನರ ಬದುಕೆ ಬೀದಿಗೆ ಬಿದ್ದಿದೆ. ಮಳೆರಾಯನ ಆರ್ಭಟಕ್ಕೆ ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ 16 ಜನರು ಬಲಿಯಾಗಿದ್ದಾರೆ. ರಕ್ಕಸ ಮಳೆಗೆ ಸಾಲು ಸಾಲು ಅವಾಂತರ. ಹಿಮಾಚಲ ಪ್ರದೇಶ ಅಲ್ಲೋಲ ಕಲ್ಲೋಲ. ವರುಣಾರ್ಭಟಕ್ಕೆ ಹಿಮಾಚಲ ಪ್ರದೇಶದಲ್ಲಿ ನದಿಗಳು ಅಬ್ಬರಿಸುತ್ತಿವೆ. ಸುಮಾರು 36 ಮಂದಿ ಸಾವನ್ನಪ್ಪಿದ್ದಾರೆ. ಮಂಡಿ ಜಿಲ್ಲೆಯಲ್ಲಿ ಜನರ ಬದುಕು ನರಕವಾಗಿದೆ. ಹಿಮಾಚಲ ಪ್ರದೇಶ ರಾಜ್ಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರದ ಪ್ರಕಾರ ಸುಮಾರು 400 ಕೋಟಿ ರೂಪಾಯಿಗೂ ಹೆಚ್ಚು ಆಸ್ತಿ ಪಾಸ್ತಿ ನಷ್ಟವಾಗಿರೋ ಸಾಧ್ಯತೆ ಇದೆ. ಮಂಡಿ ಜಿಲ್ಲೆಯಲ್ಲೇ ಮೆಗಾ ಸ್ಫೋಟಕ್ಕೆ ಮನೆಗಳು, ರಸ್ತೆಗಳು ಕೊಚ್ಚಿ ಹೋಗಿವೆ. ವಿದ್ಯುತ್, ಕುಡಿಯುವ ನೀರಿನ ಅಭಾವ ಎದುರಾಗಿದೆ. ಜೊತೆಗೆ ಮತ್ತೆ ಗುಡ್ಡ ಕುಸಿಯುವ ಆತಂಕದಲ್ಲಿ ಜನರಿದ್ದಾರೆ. ಪ್ರವಾಹಕ್ಕೆ ಬೆಚ್ಚಿಬಿದ್ದ ಉತ್ತರಾಖಂಡ. ಉತ್ತರಾಖಂಡದಲ್ಲಿ ಮಳೆರಾಯ ಕೇಕೆ ಹಾಕುತ್ತಿದ್ದಾನೆ. ರುದ್ರಪ್ರಯಾಗ್ನಲ್ಲಿ ಪ್ರವಾಹಕ್ಕೆ ಅಲಕಾನಂದ ನದಿ ಉಕ್ಕಿ ಹರಿಯುತ್ತಿದೆ. ಹಲವು ದೇಗುಲಗಳು ಪ್ರವಾಹದಲ್ಲಿ ಮುಳುಗಡೆಯಾಗಿವೆ.
ರುದ್ರಪ್ರಯಾಗದಿಂದ ಬದರಿನಾಥ ಮಾರ್ಗದಲ್ಲಿ ಭಾರೀ ಭೂಕುಸಿತವಾಗಿದ್ದು ಅಮರನಾಥ ಯಾತ್ರಾರ್ಥಿಗಳು ಸಂಚಾರಕ್ಕೆ ಅಡೆತಡೆ ಉಂಟಾಗಿದೆ. ಧಾರಾಕಾರ ಮಳೆಗೆ ಮಹಾರಾಷ್ಟ್ರದಲ್ಲೂ ನದಿಗಳು ಉಕ್ಕಿ ಹರಿಯುತ್ತಿವೆ. ಹಲವೆಡೆ ಸೇತುವೆಗಳು ಸಂಪೂರ್ಣ ಜಲಾವೃತವಾಗಿದ್ದು ಜನರು ನಡುಗಡ್ಡೆಯಲ್ಲೇ ಸಿಲುಕಿಕೊಂಡಿದ್ದಾರೆ. ಹಿಮಾಚಲ ಪ್ರದೇಶ, ಉತ್ತರಾಖಂಡ್ನಲ್ಲಿ ಮತ್ತೆ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಜಲಪ್ರಳಯಕ್ಕೆ ಜನಜೀವನ ಅಕ್ಷರಶಃ ನಲುಗಿ ಹೋಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.